ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಈ ಸಮಯದಲ್ಲಿ ಯೋಹಾನನ ಸುವಾರ್ತೆ 17ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಈ ನಮಗೆ ಗೊತ್ತಿದೆ, ಇದು ಯೇಸುವಿನ ಪ್ರಾರ್ಥನೆಯಾಗಿದೆ. ಯೇಸು ಕ್ರಿಸ್ತನ ಬಹಳ ಒಂದು ಲಾಂಗ್ ಆಗಿರುವಂತಹ ದೀರ್ಘವಾಗಿರುವಂತಹ ಒಂದು ಪ್ರಾರ್ಥನೆಯಾಗಿದೆ. ಆತನು ತನ್ನ ಶಿಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡಿದನು, ಆತನು ತನಗೋಸ್ಕರ ಪ್ರಾರ್ಥನೆ ಮಾಡಿದನು, ಆತನು ನಮಗೋಸ್ಕರ ಪ್ರಾರ್ಥನೆ ಮಾಡಿದನು. ಹಲ್ಲೆಲೂಯಾ. 14, 15, 16ನೇ ವಚನವನ್ನು ಈ ಸಮಯದಲ್ಲಿ ಓದಿಕೊಳ್ಳೋಣ. ಯೇಸುವಿನ ನಮಗೋಸ್ಕರ ಯೇಸು ಮಾಡಿದ ಪ್ರಾರ್ಥನೆ ಯಾವುದು, ಏನಾಗಿದೆ ಅಂತ ತಿಳಿದುಕೊಳ್ಳೋಣ. I have given them your word and the world hates them because they do not belong to the world, just as I do not belong to the world. ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. I am not asking you to take them out of the world, but to keep them safe from the evil one. ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿಯದೆ ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. They do not belong to this world anymore than I do. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. Hallelujah. This was the prayer of Jesus to the Father God. ತಂದೆಯಾದ ದೇವರಿಗೆ ಯೇಸು ಮಾಡಿದಂತಹ ಪ್ರಾರ್ಥನೆ ಇದಾಗಿದೆ. Church, as Christians, ಸಭೆ, ನಾವು ಕ್ರೈಸ್ತರಾಗಿ we are called to be in the world and not out of the world. ನಾವು ಈ ಲೋಕದಲ್ಲಿ ಜೀವಿಸುವವರಾಗಿದ್ದೇವೆ, ಲೋಕದ ಹೊರಗಡೆ ಇರುವವರಲ್ಲ. You know, Jesus did not say you need to be out of the world. ಯೇಸು ಕ್ರಿಸ್ತನು ಈ ರೀತಿಯಲ್ಲಿ ಹೇಳಿಲ್ಲ, ಈ ಲೋಕವನ್ನು ಬಿಟ್ಟು ನೀವು ಹೊರಗಡೆ ಹೋಗಬೇಕೆಂದು ಆತನೇ ಹೇಳಿಲ್ಲ. Our calling is to live within this world. ನಮ್ಮ ಕರೆಯುವಿಕೆ ಏನೆಂದು ನೋಡುವಾಗ ಈ ದುಷ್ಟ ಲೋಕದ ಮಧ್ಯದಲ್ಲಿ ನಾವು ಜೀವಿಸಬೇಕೆಂಬುದೇ ದೇವರ ಕರೆಯುವಿಕೆ ಆಗಿದೆ. Within certain time, the duration is given unto us. Before you come to me, you need to live within this world. ದೇವರು ನಮಗೆ ಸ್ವಲ್ಪ ಕಾಲದ ಮಿತಿಯನ್ನು ಕೊಟ್ಟಿದ್ದಾರೆ. ಆ ಮಿತಿಯಲ್ಲಿ ನಾವು ಇಲ್ಲಿ ಜೀವಿಸಿ ತದನಂತರ ನಾವು ಆತನ ರಾಜ್ಯಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಜೀವಿಸಬೇಕಾಗಿದೆ. We are called to love our neighbors and love our enemies. ನಮ್ಮ ನೆರೆಯವರನ್ನು ನಾವು ಪ್ರೀತಿಸಬೇಕು, ನಮ್ಮ ಶತ್ರುಗಳನ್ನು ಕೂಡ ನಾವು ಪ್ರೀತಿಸಬೇಕು ಎನ್ನುವುದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೇವೆ. That is our calling. ಅದು ನಮ್ಮ ಕರೆಯುವಿಕೆ ಆಗಿದೆ. That is the will of God. ಅದು ದೇವರ ಚಿತ್ತವಾಗಿದೆ. During that time, ಆ ಒಂದು ಸಮಯದಲ್ಲಿ when we are living in this world, ಈ ಲೋಕದಲ್ಲಿ ನಾವು ಜೀವಿಸುವಂತಹ ದಿನಮಾನಗಳಲ್ಲಿ, when we are living with our neighbors and around the enemies, ನಮ್ಮ ನೆರೆಹೊರೆಯವರ ಮಧ್ಯದಲ್ಲಿ, ನಮ್ಮ ಸುತ್ತಲೇ ಇರುವಂತಹ ಶತ್ರುಗಳ ಮಧ್ಯದಲ್ಲಿ ಜೀವಿಸುವಾಗ we shouldn't compromise with our faith. ನಮ್ಮ ನಂಬಿಕೆ ವಿಚಾರವಾಗಿ ಯಾವುದೇ ಇಜ್ಜೋಡುತನ ನಾವು ಮಾಡಬಾರದು. We shouldn't compromise with the world. ನಾವು ಲೋಕದಲ್ಲಿ ಯಾವುದೇ ಇಜ್ಜೋಡುತನ ಮಾಡಬಾರದು. Hallelujah. That is the will of God. ಅದು ದೇವರ ಚಿತ್ತವಾಗಿದೆ. When you are living in this world, ಈ ಲೋಕದಲ್ಲಿ ನಾವು when ಜೀವಿಸುವಾಗ you are living among the enemies and your neighbors, ನಿಮ್ಮ ನೆರೆಹೊರೆಯವರ ಮಧ್ಯದಲ್ಲಿ, ಶತ್ರುಗಳ ಮಧ್ಯದಲ್ಲಿ ಜೀವಿಸುವಾಗ shouldn't compromise with the worldly affairs. ಈ ಲೋಕದ ವ್ಯವಹಾರಗಳಲ್ಲಿ ನಾವು ಇಜ್ಜೋಡುತನ ಮಾಡಬಾರದು. When it comes to your belief, ನಿಮ್ಮ ನಂಬಿಕೆ ವಿಚಾರ ಬರುವಾಗ, when it comes to your faith in Jesus, ಯೇಸುವಿನ ಮೇಲೆ ನೀವಿಟ್ಟಿರುವಂತಹ ನಂಬಿಕೆ ವಿಚಾರ ಬರುವಾಗ, when it comes to the law of God, ದೇವರ ನ್ಯಾಯ ಪ್ರಮಾಣದ ವಿಚಾರ ಬರುವಾಗ, when it comes to the word of God, ದೇವರ ವಾಕ್ಯದ ವಿಚಾರ ಬರುವಾಗ, never compromise with the ಯಾವುದೇ world. ಕಾರಣಕ್ಕೂ ಈ ಲೋಕದ ಜೊತೆ ನೀವು ಇಜ್ಜೋಡುತನ ಮಾಡಬೇಡ್ರಿ. Just when you don't compromise with the world, ಯಾವಾಗ ನೀವು ಲೋಕದ ಜೊತೆ ಇಜ್ಜೋಡುತನ ಮಾಡೋದಿಲ್ಲವೋ, the world hates you. ಈ ಲೋಕವು ನಿಮ್ಮನ್ನ That ದ್ವೇಷಿಸುತ್ತದೆ. is what Jesus is saying. ಅದನ್ನೇ ಯೇಸು ಕ್ರಿಸ್ತನಲ್ಲಿ ನೀನು When ಹೇಳುತ್ತಿದ್ದಾನೆ. you obey the word of ನೀವು God, ದೇವರ ವಾಕ್ಯವನ್ನು ಯಾವಾಗ ವಿಧೇಯರಾಗುತ್ತೀರೋ, the world hates you. ಲೋಕವು ನಿಮ್ಮನ್ನ ದ್ವೇಷಿಸುತ್ತದೆ. They irritate you. ಅದು ಅವರು ನಿಮಗೆ ಸಮಸ್ಯೆಯನ್ನುಂಟು They ಮಾಡುತ್ತಾರೆ. mock at you. ಅವರು ನಿಮ್ಮನ್ನ ಹೀಯಾಳಿಸುತ್ತಾರೆ. Just like Ishmael, the own brother, was mocking at Isaac. ಯಾವ ರೀತಿಯಲ್ಲಿ ತನ್ನ ಅಣ್ಣನಾದ ಇಸ್ಮಾಯೇಲನು ಯಾವ ರೀತಿಯಲ್ಲಿ ಇಸಾಕನನ್ನ ಹೀಯಾಳಿಸಿದನು. The world hates you. The world irritates you. ಲೋಕವು ನಿಮ್ಮನ್ನ ದ್ವೇಷಿಸುತ್ತದೆ, ಲೋಕವು ನಿಮ್ಮನ್ನ ಹೀಯಾಳಿಸುತ್ತದೆ, ಸಮಸ್ಯೆಯನ್ನುಂಟು ಮಾಡುತ್ತದೆ. Hallelujah. Hallelujah. This is what
Jesus is praying for us. ಅದನ್ನೇ ನಮಗೆ ಯೇಸು ಕ್ರಿಸ್ತನು ನಮ್ಮ ವಿಚಾರ ಪ್ರಾರ್ಥನೆ ಮಾಡುತ್ತಾರೆ. Church, when we are living in this world, ಸಭೆ ಈ ಲೋಕದಲ್ಲಿ ನಾವು ಜೀವಿಸುವಾಗ, live with your friends, ನಿಮ್ಮ ಸ್ನೇಹಿತರ ಜೊತೆ at your ಜೀವಿಸುವಾಗ, schools and colleges, ನಿಮ್ಮ ಸ್ಕೂಲ್ ಕಾಲೇಜುಗಳಲ್ಲಿ ಹೋಗುವಾಗ, at your workplaces, ನಿಮ್ಮ ಉದ್ಯೋಗದ ಸ್ಥಳದಲ್ಲಿ every day it would be fine. ಪ್ರತಿದಿನವೂ ಕೂಡ ಕೆಲವು ಬಾರಿ ಚೆನ್ನಾಗೇ ಇರ್ತದೆ. When it comes to festival days, ಆದರೆ ಹಬ್ಬಗಳ ದಿವಸ ಬಂದಾಗ there comes the challenges. ಅಲ್ಲಿ ಸವಾಲುಗಳು ನಿಮ್ಮ ಮುಂದೆ ಬರುತ್ತವೆ. Right or wrong? ಹೌದು ತಪ್ಪು. They might ask you to do something which you don't believe in. ನೀವು ಯಾವುದರ ನಂಬಿಕೆ ಇಟ್ಟಿಲ್ವೋ ಅದನ್ನ ಅವರು ಮಾಡುವುದಕ್ಕೆ ನಿಮ್ಮಲ್ಲಿ ಹೇಳುತ್ತಾರೆ. That is the time when the Father in heaven is watching your every step. ಆ ಸಮಯದಲ್ಲಿ ತಂದೆಯಾದ ದೇವರು ನಿಮ್ಮ ಒಂದು ಹೆಜ್ಜೆಗಳನ್ನು ಗಮನಿಸುತ್ತಿದ್ದಾರೆ, Just to walk rightly with God. ದೇವರ ಮುಂದೆ ನೀವು ನಿಜವಾಗಿ ಸತ್ಯವಾಗಿ ಸರಿಯಾಗಿ ನಡೆಯಬೇಕಾದರೆ, To live a not compromising life in the world. ಈ ಲೋಕದ ಜೊತೆ ಇಜ್ಜೋಡದ ಜೀವನವನ್ನ ನೀವು ಮಾಡಬಾರದು ಎನ್ನುವುದಾದರೆ, You need a spiritual discernment and a walk with the Holy Spirit. ನಿಮಗೆ ಆತ್ಮಿಕವಾದ ಸತ್ಯವನ್ನ ಅಸತ್ಯವನ್ನ ತಿಳಿದುಕೊಳ್ಳುವಂತಹ ಒಂದು ಜ್ಞಾನ ಬೇಕಾಗಿದೆ ಮತ್ತು ಅದೇ ರೀತಿಯಲ್ಲಿ ದೇವರ ಒಂದು ನಡೆಸುವಿಕೆ See, ಬೇಕಾಗಿದೆ. God is not telling you, ದೇವರು ಈ ರೀತಿಯಲ್ಲಿ ಹೇಳ್ತಾ ಇಲ್ಲ, no, you need to isolate yourself from the world. ನಿಮ್ಮನ್ನ ನೀವು ಒಂಟಿಯಾಗಿಟ್ಟುಕೊಂಡು ನೀವು ಬೇರೆಯಾಗಿರ್ರಿ ಅನ್ನೋದನ್ನ ದೇವರು ಹೇಳ್ತಾ God ಇಲ್ಲ. is not telling you, stop speaking to your friends. ನಿನ್ನ ಸ್ನೇಹಿತರ ಜೊತೆ ಮಾತಾಡಲೇಬೇಡ ಅನ್ನೋದನ್ನ ದೇವರು ಹೇಳ್ತಾ ಇಲ್ಲ. You have to work in the world. ನೀವು ಈ ಲೋಕದಲ್ಲಿ ಕೆಲಸವನ್ನ ಮಾಡಲೇಬೇಕು. You need to have a certain casual relationship with the world. ಈ ಲೋಕದ ಜೊತೆ ಬಹಳ ಒಂದು ಸಾಮಾನ್ಯವಾದ ಒಂದು ಸಂಬಂಧವನ್ನ But ಇಟ್ಟುಕೊಳ್ಳಬೇಕಾಗಿದೆ. at the same time, ಅದೇ ಸಮಯದಲ್ಲಿ comes to the word of God. ಯಾವಾಗ ದೇವರ ವಾಕ್ಯದ ಪ್ರಶ್ನೆ When ಬರುತ್ತದೋ, it comes to your belief, ನಿಮ್ಮ ನಂಬಿಕೆ ವಿಚಾರ ಬರುತ್ತದೋ, no, you need not compromise with the ಈ world. ಲೋಕದ ಜೊತೆ ನೀವು ಇಜ್ಜೋಡತನ ಮಾಡುವಂತ ಅವಶ್ಯಕತೆ ಇಲ್ಲ. What is the compromise? ಆ ಒಂದು ಇಜ್ಜೋಡತನ ಅಂದರೆ ಏನು? You're just coming little below from what you know what is right. ಯಾವುದು ಸರಿ ಅನ್ನೋದನ್ನ ನಿಮ್ಮ ಮನಸ್ಸಿನ ರೀತಿಯಲ್ಲಿ ಅದು ದೇವರ ವಾಕ್ಯ ಹೇಳ್ತದೋ ಅದರಿಂದ ಕೆಳಗಡೆ ಮಟ್ಟಕ್ಕೆ ಇಳಿಯೋದೇ ಆ ಒಂದು ಇಜ್ಜೋಡತನ ಆಗಿದೆ. So where do you read this? ನೀವು ಇದನ್ನ ಎಲ್ಲಿ You ಓದುತ್ತೀರಿ? read Song of Solomon. ನೀವು ಅಲ್ಲಿ ಪರಮಗೀತದಲ್ಲಿ ಈ ರೀತಿಯಲ್ಲಿ ಓದುತ್ತೀರಿ. What chapter 2 verse number 15. 2ನೇ ಅಧ್ಯಾಯ 15ನೇ ವಚನ. See, it talks about a little foxes. It can spoil the wine. ಅಲ್ಲಿ ನರಿಮರಿಗಳ ವಿಚಾರವಾಗಿ ಮಾತನಾಡಲ್ಪಟ್ಟಿದೆ. ಅದು ದ್ರಾಕ್ಷ ತೋಟಗಳನ್ನು ನಾಶ ಮಾಡುತ್ತದೆ ಅನ್ನೋದನ್ನು See, ನೋಡ್ತೇವೆ. it is talking about little foxes. ಅಲ್ಲಿ ನರಿಮರಿಗಳ ವಿಚಾರವಾಗಿ ಮಾತನಾಡಲ್ಪಟ್ಟಿದೆ. The little foxes can spoil the whole wine. ಆ ನರಿಮರಿಗಳೇ ಸಾಕು ಇಡೀ ದ್ರಾಕ್ಷ ತೋಟವನ್ನು ನಾಶ ಮಾಡಿಬಿಡುತ್ತದೆ. So little compromise with the world. ಈ ಲೋಕದಿಂದ ಬಹಳ ಚಿಕ್ಕ ವಿಚಾರದಲ್ಲಿಯೂ ಕೂಡ ನಾವು ಇಜ್ಜೋಡತನ ಮಾಡುವಾಗ It can ruin your witness. ಅದು ನಿಮ್ಮ ಸಾಕ್ಷಿಯನ್ನ ಕೆಡಿಸುವಂತದ್ದಾಗಿದೆ. That is why our faithfulness, when it comes to faith, even with the little things, it can matter so much. ಅದಕ್ಕೋಸ್ಕರವಾಗಿ ನಮ್ಮ ನಂಬಿಕೆ ವಿಚಾರ ಬರುವಾಗ ಚಿಕ್ಕ ವಿಚಾರವೇ ಇರುವುದು ಅದು ದೊಡ್ಡ ಪ್ರಾಮುಖ್ಯವಾದ ಗಣನೆಗೆ ತರುವಂತದ್ದಾಗಿದೆ. Look at the life of Daniel. ದಾನಿಯೇಲನ ಜೀವಿತವನ್ನು ನೋಡ್ರಿ. You know, it came to food. ಅದೊಂದು ಆಹಾರದ ವಿಚಾರ It's ಬರುವಾಗ a very normal thing. ಅದೊಂದು ಬಹಳ ಸಾಮಾನ್ಯದ Even ವಿಚಾರ if ಆಗಿದೆ. I had eaten it, you know, God had said, okay, this is this faith. ಆತನ ಒಂದು ವೇಳೆ ದಾನಿಯೇಲನ ಅದನ್ನು ತಿಂದಿದ್ದರೂ ಕೂಡ ದೇವರು ಈ ರೀತಿಯಲ್ಲಿ ಆಲೋಚನೆ ಮಾಡಿ, ಇದು ಈತನ ನಂಬಿಕೆ ಇರಬಹುದು ಅನ್ನೋದನ್ನ ಆಲೋಚನೆ ಮಾಡಬಹುದು. But it came even to food, Daniel said, I will not touch it. ಆದ್ರೆ ಅಲ್ಲಿ ದಾನಿಯೇಲನ ಮುಂದೆ ಆಹಾರ ಬರುವಾಗ ಆತನು ಅದನ್ನ ಗಣನೆಗೆ ತೆಗೆದುಕೊಂಡು ಆಹಾರದ ವಿಚಾರದಲ್ಲಿ ಕೂಡ ನಾನು ಅದನ್ನು ಮುಟ್ಟೋದಿಲ್ಲ ಎಂದು ಹೇಳಿದನು. Maybe for you it's a little thing. ನಿಮ್ಮ ವಿಚಾರದಲ್ಲಿ ಕೂಡ ಕೆಲವು ಬಾರಿ ಚಿಕ್ಕ ಚಿಕ್ಕ ವಿಚಾರ ನಿಮ್ಮ ಮುಂದೆ But ಬರುತ್ತದೆ. for Daniel, ಆದ್ರೆ ದಾನಿಯೇಲನ ವಿಚಾರ it ನೋಡುವಾಗ was a great thing. ಅದು ಬಹಳ ದೊಡ್ಡ ವಿಚಾರ ಆಗಿತ್ತು. Even with the food, he did not compromise. ಆತನು ಆಹಾರದ ವಿಚಾರದಲ್ಲಿ ಕೂಡ ಆತನ ಇಜ್ಜೋಡತನ ಮಾಡಲಿಲ್ಲ. And even when it comes to prayer life, ಪ್ರಾರ್ಥನೆ ಜೀವಿತ ವಿಚಾರ he ಬರುವಾಗ did not compromise. ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಇಜ್ಜೋಡತನ ಮಾಡಲಿಲ್ಲ. Just how many days we have missed praying? ನಾವು ಎಷ್ಟು ದಿನ ನಾವು ಪ್ರಾರ್ಥನೆ ಮಾಡದೇ ಇದ್ದಿರಬಹುದು. Weeks we have not prayed. ವಾರಗಳ ಕಟ್ಟಲೆ ನಾವು ಪ್ರಾರ್ಥನೆ ಮಾಡದೇ ಇರಬಹುದು. Days we have not prayed. ದಿನಗಳ ಕಾಲ ನಾವು ಪ್ರಾರ್ಥನೆ ಮಾಡದೇ ಇರಬಹುದು. Look into Daniel's life. ದಾನಿಯೇಲನ ಜೀವಿತವನ್ನು ನೋಡ್ರಿ. Even when the law was given, ಆತನ ವಿರುದ್ಧವಾಗಿ ಒಂದು ಕಾನೂನು ಬಂದರೂ ಕೂಡ he was not praying for 10 days. ಆತನು 10 ದಿವಸಗಳ ಕಾಲ ನೀವು ಪ್ರಾರ್ಥನೆ ಮಾಡೇ ಕೂಡದು ಅನ್ನೋದ ವಿಚಾರ ಬಂದಾಗ That day he went and prayed for 3 times. ಯಾವಾಗ ಕಾನೂನು ಪ್ರಕಟವಾಯಿತು ಆ ದಿವಸವೇ ಹೋಗಿ ಅವನ ಪ್ರಾರ್ಥನೆ ಮಾಡಿದರೆ ನಾವು ನೋಡ್ತಾರೆ. It was a daily prayer. ಅದು ಒಂದು ದಿನನಿತ್ಯದ ಪ್ರಾರ್ಥನೆ It was ಆಗಿತ್ತು. not a fasting prayer did in church. ಅದು ಸಭೆಯಲ್ಲಿ ಮಾಡುವಂತ ಉಪವಾಸ ಪ್ರಾರ್ಥನೆ So ಆಗಿರಲಿಲ್ಲ. that is important. ಅದು ಬಹಳ ಪ್ರಾಮುಖ್ಯ. But daily prayer it was casual. ಆದ್ರೆ ದಿನನಿತ್ಯದ ಪ್ರಾರ್ಥನೆ ಮನೆಯಲ್ಲಿ ಮಾಡುವಂತ ಏಕಾಂತ ಪ್ರಾರ್ಥನೆ ಅದು ಸಾಮಾನ್ಯವಾದ ವಿಚಾರ But ಆಗಿರಬಹುದು. for Daniel, ಆದ್ರೆ ದಾನಿಯೇಲನಿಗೆ it was a greater thing. ಅದು ಶ್ರೇಷ್ಠವಾದ ಮಾನ್ಯವಾದ Maybe ವಿಚಾರವಾಗಿತ್ತು. for you skipping one day
day's prayer is casual. ಒಂದು ದಿವಸದ ಪ್ರಾರ್ಥನೆಯನ್ನು ತಪ್ಪಿಸಿಕೊಳ್ಳುವುದು ನಮ್ಮ ಸಾಮಾನ್ಯ But for ವಿಚಾರ. Daniel it was not a little ಆದ್ರೆ thing. ದಾನಿಯೇಲನಿಗೆ ಅದು ಚಿಕ್ಕ ವಿಚಾರ ಆಗಿರಲಿಲ್ಲ. Let us read what the Bible says. ಸತ್ಯವೇದ ಏನನ್ನು ಹೇಳ್ತದೆ Daniel ಎಂದು chapter ನೋಡೋಣ. 6 verse number 10. ದಾನಿಯೇಲ 6ನೇ ಅಧ್ಯಾಯ 10ನೇ ವಚನ. But when Daniel learned that the law had been signed, he went home and knelt down as usual in his upstairs room with its windows open toward Jerusalem. He prayed 3 times a day, just he had always done, giving thanks to his God. ಶಾಸನಕ್ಕೆ ರುಜುವಾದದ್ದನ್ನು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಾಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಹೊತ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. That was his life. ಅದು ಆತನ ಜೀವಿತ When it ಆಗಿತ್ತು. came to food, he ಆತನ ಆಹಾರದ ವಿಚಾರ ಬರುವಾಗ did not compromise. ಆತನಲ್ಲಿ ಜೋಡತನ When it ಮಾಡಲಿಲ್ಲ. came to daily prayer, ದಿನನಿತ್ಯ ಪ್ರಾರ್ಥನೆ ಬರುವಾಗ he did not compromise. ಆತನಲ್ಲಿ ಜೋಡತನ ಮಾಡಲಿಲ್ಲ. When you live such kind of life, ಸಭೆ ಇಂಥ ಜೀವಿತವನ್ನ ದಾನಿಯೇಲನ ರೀತಿಯಲ್ಲಿ ನೀವು ಜೀವಿಸುವಾಗ you know that gives you promotion. ಅದು ನಿಮಗೆ ಬಡ್ತಿಯನ್ನು ತಂದು ಕೊಡುತ್ತದೆ. Hallelujah. This life of Daniel, ಈ ದಾನಿಯೇಲನು ಈ ರೀತಿಯಲ್ಲಿ ಜೀವಿಸಿದರಿಂದ that led him promotion. ಆತನನ್ನ ಬಡ್ತಿಯ ಒಂದು ಸ್ಥಾನಕ್ಕೆ, ಮೇಲಿನ ಸ್ಥಾನಕ್ಕೆ ತೆಗೆದುಕೊಂಡು When it ಹೋಯಿತು. came even to the threat of death, 1,000 ಸಮಾಚಾರ ಕೂಡ ಆತನ ಮುಂದೆ ಬಂದಂತಹ ಸಂದರ್ಭದಲ್ಲಿ Daniel did not compromise. ದಾನಿಯೇಲನು ಯಾವುದೇ ಕಾರಣಕ್ಕೂ ಇಚ್ಚೋಡತನವನ್ನ ಮಾಡಲಿಲ್ಲ. When you live such kind of a life, ಅಂತ ಜೀವಿತವನ್ನ ನೀವು ಮಾಡುವಾಗ that opens door for bigger and bigger opportunities in your life. ನಿಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಶ್ರೇಷ್ಠವಾದ ಒಂದು ಅವಕಾಶಗಳನ್ನು Just when ತೆರೆಯುವಂತಹ you live your life like Daniel, ಸಮಯ ನೀವು ದಾನಿಯೇಲನ ರೀತಿಯಲ್ಲಿ ಜೀವಿಸುವುದಾದರೆ God is watching you. ದೇವರು ನಿಮ್ಮನ್ನು ನೋಡ್ತಾ ಇರ್ತಾರೆ. Your friends are watching ನಿಮ್ಮ you. ಸಹೋದರರು, ನಿಮ್ಮ ಸ್ನೇಹಿತರು ನಿಮ್ಮನ್ನು ನೋಡ್ತಾರೆ. Your neighbors are watching ನಿಮ್ಮ you. ನೆರೆ ಹೊರೆಯವರು ನಿಮ್ಮನ್ನು ನೋಡ್ತಾರೆ. Your colleagues are watching you. ನಿಮ್ಮ ಒಂದು ಸಹೋದ್ಯೋಗಿಗಳು ನಿಮ್ಮನ್ನು ನೋಡ್ತಾರೆ. That is a witness life that you are living in this ಈ world. ಲೋಕದಲ್ಲಿ ಈ ರೀತಿಯಲ್ಲಿ ನೀವು ಸಾಕ್ಷಿ ಜೀವಿತವನ್ನ ಜೀವಿಸುತ್ತಿರುತ್ತೀರಿ. You live a compromising life. ಒಂದು ವೇಳೆ ಜೋಡತನದ ಜೀವಿತವನ್ನ ನೀವು ಜೀವಿಸೋದಾದ್ರೆ That ruins your witness, your testimony. ಅದು ನಿಮ್ಮ ಸಾಕ್ಷಿಯನ್ನ ಕೆಡಿಸುವಂತದ್ದಾಗಿದೆ. See, James chapter 4 verse number 4 ಯಾಕೋಬ 4ನೇ ಅಧ್ಯಾಯ 4ನೇ ವಚನ gives us a warning. ಅದು ನಮಗೆ ಒಂದು ಎಚ್ಚರಿಕೆಯನ್ನು When ಕೊಡ್ತಾ you ಇದೆ. live a compromising life, ಯಾವಾಗ ನಾವು ಜೋಡತನದ ಜೀವಿತವನ್ನ ಜೀವಿಸ್ತೇವೋ you make yourself an enemy of God. ಅದು ನಮ್ಮನ್ನ ದೇವರಿಗೆ ವಿರೋಧಿಯನ್ನಾಗಿ ನಿಲ್ಲಿಸುತ್ತದೆ. Whoever wishes to be a friend of the world makes himself an enemy of God. ಲೋಕಕ್ಕೆ ಸ್ನೇಹಿತರಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. This is the word of the ಇದು Lord. ದೇವರ ವಾಕ್ಯವಾಗಿದೆ. If you love the world, ಈ ಲೋಕವನ್ನು ನೀವು you ಪ್ರೀತಿಸೋದಾದ್ರೆ, compromise with the world, ಈ ಲೋಕದ ಜೊತೆ ಜೋಡತನವನ್ನು ನೀವು you ಮಾಡೋದಾದ್ರೆ become a friend of the devil, ನೀವು ಸೈತಾನನ ಒಂದು ಸ್ನೇಹಿತರಾಗಿರ್ತೀರಿ. you become enemy of God. ಅದೇ ರೀತಿ ದೇವರ ಶತ್ರುವಾಗಿ ಮಾರ್ಪಡುತ್ತೀರಿ. Today God is speaking to you. ಇವತ್ತಿನ ದಿವಸ ದೇವರು ನಿಮ್ಮ ಜೊತೆ Maybe for ಮಾತನಾಡುತ್ತಾರೆ. someone special, ಈ ವಿಶೇಷವಾಗಿ ದೇವರು ವೈಯಕ್ತಿಕವಾಗಿ ಒಬ್ಬರ ಹತ್ರ ಮಾತನಾಡುತ್ತಿದ್ದಾನೆ. don't make friendship with the world. ಯಾವುದೇ ಕಾರಣಕ್ಕೂ ಲೋಕದ ಜೊತೆ ನೀವು ಜೋಡತನ ಮಾಡಬೇಡಿ, Must ಸ್ನೇಹವನ್ನು live ಮಾಡಬೇಡಿ. in the midst of this world. ನೀವು ಈ ಲೋಕದ ಮಧ್ಯದಲ್ಲೇ ಜೀವಿಸಬೇಕು. Don't become friend of the world. ಆದರೆ ಈ ಲೋಕದ ಸ್ನೇಹಿತರಾಗಿ ನೀವು ಮಾರ್ಪಡಬೇಕು. Become friend of God like Abraham. ಅಬ್ರಹಾಮನ ರೀತಿಯಲ್ಲಿ ದೇವರ ಸ್ನೇಹಿತರಾಗಿರಿ. Hallelujah. Hallelujah. Praise the Lord. ನನ್ನ ಪರಿಶುದ್ಧ ನಾಮಕ್ಕೆ This is ಸ್ತೋತ್ರವಾಗಲಿ. the word of the Lord. ಇದು ದೇವರ ವಾಕ್ಯವಾಗಿದೆ. God bless according to John chapter 17, ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ verses 14 to 16. 14ರಿಂದ 16 ವಚನಗಳು. And James chapter 4, verse number 4. ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 4ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಬರುವುದಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ಅವರು ಸ್ವಾಮಿ ಕತ್ತಲೆ ಲೋಕದಲ್ಲಿ ಜೋಡತನ ಆಗುವುದಕ್ಕೆ ಕತ್ತಲೆ ಅನೇಕ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ನಮ್ಮ ಮುಂದೆ ಬಂದರೂ ಕೂಡ ಇಜ್ಜೋಡರಾಗದೆ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಕತ್ತಲೆ ರಾಜ ಪರಿಶುದ್ಧನಾದ ದೇವರೇ, ನಾವು ಕೃಪೆಯಿಂದ ನಡೆಸಲ್ಪಡುವುದಕ್ಕೆ ನಿನ್ನಲ್ಲಿ ಕೇಳಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮನ್ನ ಕತ್ತಲೆ ಅನೇಕ ಕತ್ತಲೆ ಆಹಾರದ ವಿಚಾರದಲ್ಲಿ ಕತ್ತಲೆ, ನಮಗೆ ನಂಬಿಕೆಯ ವಿಚಾರದಲ್ಲಿ ನಮ್ಮನ್ನ ಕತ್ತಲೆ ರಾಜ ಕಷ್ಟಕ್ಕೆ ಇಕ್ಕಟ್ಟಿಗೆ ಒಳಪಡಿಸುವಂತ ಎಲ್ಲಾ ಸೈತಾನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಕತ್ತಲೆ ಬಿಡುಗಡೆ ಕೊಟ್ಟು ನಮ್ಮನ್ನೆಲ್ಲರನ್ನ ನಡೆಸಿ ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥನೆ ಹೊಂದಿಕೊಟ್ಟೆ ಜೀವವುಳ್ಳ ತಂದೆ. ಆಮೆನ್.